ರಾಜ್ಯ ರಾಜಕಾರಣದಲ್ಲಿ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಒಂದು ರೀತಿ ಸಂಚಲನವನ್ನ ಮೂಡಿಸ್ತಾ ಇದೆ. ಡಿಕೆ ವರ್ಸಸ್ HDK ಕಾದಾಟ ಮತ್ತೆ ಬೈ ಎಲೆಕ್ಷನ್ ಅಲ್ಲಿ ಕಾಣ್ತಾ ಇದೆ. ಈಗ ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದೆ ಚನ್ನಪಟ್ಟಣದ ಪಾಲಿಟಿಕ್ಸ್. ಚನ್ನಪಟ್ಟಣದಲ್ಲಿ ಡೂ ಆರ್ ಡೈ, ಈ ವಾರ್ ನಡೆಯೋದು ಫಿಕ್ಸ್ ಆಯ್ಸಲ್ಲ. ಮೈತ್ರಿ ನಾಯಕರಿಗೆ ಕುಮಾರಸ್ವಾಮಿ ಆ ಮೆಸೇಜ್ ಅನ್ನ ಕೊಟ್ರ, ಚನ್ನಪಟ್ಟಣ ಗೆಲ್ಲಬೇಕು, ಬೇರೆ ಅಭ್ಯರ್ಥಿಗಳ ಬಗ್ಗೆ ಡೋಂಟ್ ಕೇರ್. DKಶ ಯಾವ ಕಾರಣಕ್ಕೂ ಚನ್ನಪಟ್ಟಣಕ್ಕೆ ಬರಲ್ಲ, ಅದಂತೂ ಸತ್ಯ. ಅಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಅಲ್ಲ, ಗೆಲ್ಲಬೇಕಷ್ಟೇ. ಈ ರೀತಿಯ ಒಂದು ಮೆಸೇಜ್ ಅನ್ನು ಏನಾದ್ರು ಕೊಟ್ರ, ಅದರಲ್ಲೂ DK ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ನಾನೇ ನಿಂತರೂ ನಿಲ್ಬೋದು, ನಿಲ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ, ಅದೊಂದು ರೀತಿ ಕುಮಾರಸ್ವಾಮಿ ಅವ್ರಿಗೆ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ವಾ ಅಂತ. ಆ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ, ಮಗದೊಂದು ಕಡೆ DK ಶಿವಕುಮಾರ್ ಅವರು ಕೂಡ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಒಂದ್ ಕಡೆ ತಮ್ಮನ್ ಸೋಲು, ಮಗದೊಂದು ಕಡೆ ರಾಜಕೀಯ ವೈರಿ ಅಂತಲೇ, ಎದುರಾಳಿ ಅಂತಲೇ ಗುರುತಿಸ್ಕೊಂಡಿರೋ ಕುಮಾರಸ್ವಾಮಿ ಅವ್ರನ್ನ ಒಂದು ಬಗ್ಗು ಬಡಿಬೇಕು ಅಂದ್ರೆ ಈ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು. ಇಬ್ಬರಿಗೂ ಕೂಡ ಡೂ ಆರ್ ಡೈ ಕಾಂಪಿಟೇಷನ್ ನಡೀತಾ ಇದೆ ಸದ್ಯ. ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ ಬಗ್ಗೆ HDK ಒಂದು ರೀತಿ ಸುಳಿವು ಬಿಟ್ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ಅಂತ ಆಪ್ತರಿಗೆ ಹೇಳಿದಾರಂತೆ ಯಾರು ಅನ್ನೋದ್ರ ಬಗ್ಗೆ. CPY ಹಾಗೂ DCM DKಶಿಗೆ HDK ಚೆಕ್ ಮೇಟ್ ಇಟ್ರ. ಚನ್ನಪಟ್ಟಣದಲ್ಲಿ ಹೊಸ ದಾಳವನ್ನು ಉರುಳಿಸೋ ಕುಮಾರಸ್ವಾಮಿ ಅವರು ಮುಂದಾದ್ರೆ ಒಂದ್ ಕಡೆ ಮಗನ್ನ ನಿಲ್ಲಿಸ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆಮೇಲೆ ಇನ್ನೊಂದು ನೋಡೋದಾದ್ರೆ ಕಾಂಗ್ರೆಸ್ ಮತ್ತು ಮೈತ್ರಿ ಎರಡು ಕಡೆಯಿಂದ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೀತಲೇ ಇದೆ, ಹನುಮಂತನ ಬಾಲದ ತರ. ಇದರ ನಡುವೆ ಕುಮಾರಸ್ವಾಮಿ ಅವರ ತಂತ್ರಗಾರಿಕೆ ಏನು? ಚನ್ನಪಟ್ಟಣವನ್ನ ಉಳಿಸ್ಕೋಬೇಕು, ಮಗದೊಂದು ಕಡೆ ಮಗನ ರಾಜಕೀಯ ಭವಿಷ್ಯವನ್ನ ಈಗಲಾದ್ರೂ ರೂಪಿಸೋಕೆ ಪ್ರಯತ್ನವನ್ನ ಪಡಬೇಕು. ಇದರ ನಡುವೆ ಇದೀಗ DKಗೆ ಚೆಕ್ಮೇಟ್ ಕೂಡ ಕೊಡಬೇಕು. ಇದರ ನಡುವೆ ಯಾವ ರೀತಿಯ ತಂತ್ರಗಾರಿಕೆಯನ್ನ ಬಳಸ್ತಾರೆ ಕುಮಾರಸ್ವಾಮಿ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಪಕ್ಷದ ನೆಲೆ ಚನ್ನಪಟ್ಟಣ ಹಂಗೆ ನೋಡೋದಾದ್ರೆ ಉಳಿಸ್ಕೊಳ್ಳೇಬೇಕು ಅನ್ನೋ ಸವಾಲಿದೆ. ಈ ರಾಜ್ಯದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನನ್ನ ಕೈಗೆ ಅಧಿಕಾರಿಗಳು ಸಿಗಾಕೊಳ್ಳಲ್ವಾ? ನಾನು ದುರಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಂತಲಾದ್ರೂ ಅನ್ಕೊಳ್ಳಿ. ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ಇವತ್ತ ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡದೇವಳಿಗೆ, ಇವರೇನಾದ್ರು ಮಾಡಿದ್ರು, ಇವರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಕ್ಕೆ ಕಲ್ಲು ಸಾಗಿಸ್ಕೊಂಡು ಕೂತಿದ್ದಾರೆ ಗಿರಾಕಿಗಳು. ಈಗ ಬಂದು ಏನೋ ಅಭಿವೃದ್ಧಿ ಮಾಡ್ಬಿಡ್ತೀವಿ, ಏನೋ ಅಭಿವೃದ್ಧಿ ಮಾಡ, ಜಿಲ್ಲೆ ಮಗ ಅದರಿಂದ ಇದು ಯಾವುದಕ್ಕೂ ಮರಳಾಗಬೇಡಿ. ಈ ರಾಜ್ಯದ ಅಧಿಕಾರ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ವಿನಯ್. ಚನ್ನಪಟ್ಟಣದ ಬೈ ಎಲೆಕ್ಷನ್ ಒಂಥರ ಸಂಚಲನ ಮೂಡಿಸ್ತಾ ಇದೆ. ಓಕೆ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೋಡೋದಾದ್ರೆ ಈ ಬೈ ಎಲೆಕ್ಷನ್ ಚನ್ನಪಟ್ಟಣದಲ್ಲಿ ಆಗ್ತಾ ಇರುವಂತದ್ದು ಅಗೇನ್ ನಾವು ಬೆಂಗಳೂರಿನ ಗ್ರಾಮಾಂತರದಲ್ಲಿ ನೋಡಿದ್ವಲ್ಲ, ಅಭ್ಯರ್ಥಿಗಳೇ ಬೇರೆ ಇರ್ಬೋದು, ಬಟ್ ಅಲ್ಲಿ ಫೈಟ್ ನಡೆದಿದ್ದು DK ವರ್ಸಸ್ HDK ಅಂತ. ಅಂಥದ್ದೇ ಫೈಟ್ ನಾವೀಗ ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ದೀವಿ, ಬೈ ಎಲೆಕ್ಷನ್ ಅಲ್ಲಿ ನೋಡ್ತಾ ಇದ್ದೀವಿ. ಇಬ್ಬರದು ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಬಳಸ್ತಾ ಇದ್ದಾರೆ.